ಥೂ, ಈ ಹಾಳಾದ ಹುಡ್ಗ ಎತ್ತಾಗ ಹೋಯ್ತೋ ಏನೋ ಕಣೆ. ಅವ್ರ ಅಪ್ಪ ಸುಮ್ನೆ ನನಗ್ ಬಾಯಿಗೆ ಬಂದಂಗ್ ಬೈತಾರೆ. ಇವ್ರು ಮಾಡೋ ಕೆಲ್ಸಕ್ ನಾವ್ ಬಯಸ್ಕೋಬೇಕು. ಏನಮ್ಮ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದೀಯಾ? ಕಣಂತ ಹೇಳ, ಮನೆ ಒಂದ್ ಕೆಲ್ಸನೂ ಇರ್ಲಿಲ್ಲ, ಅದಕ್ಕೆ ಆರಾಮಾಗಿ ಕೂತಿದ್ದೀನಿ. ಇನ್ನೇನಪ್ಪ ಕೆಲ್ಸ ನಮ್ಗೆ? ಬೆಳಿಗ್ಗೆ ಹೇಳ್ತೀವಿ, ತಿಂತೀವಿ, ಉಣ್ತೀವಿ, ಕೂತಿರ್ತೀವಿ. ಮಧ್ಯಾಹ್ನ ಆಯ್ತಾ, ಅಡ್ಗೆ ರೆಡಿ ಇರುತ್ತೆ, ಉಣ್ತೀವಿ, ತಿಂತೀವಿ, ಕೂತಿರ್ತೀವಿ. ರಾತ್ರಿ ಆಯ್ತಾ, ಮತ್ತೆ ಅಡ್ಗೆ ರೆಡಿ ಇರುತ್ತೆ, ಉಣ್ತೀವಿ, ತಿಂತೀವಿ, ಮನೆ ಕತ್ತೀವಿ. ಇಷ್ಟು ನಮ್ ಕೆಲ್ಸ, ಬೇರೆ ಏನೇನೋ ಮಾಡಲ್ಲ ನಾವು. ಏನಮ್ಮ ನಾನು ಹಂಗನ್ನ? ಮತ್ ಇನ್ನೇಂಗಪ್ಪ ಅಂದೆ? ಆರಾಮಾಗಿ ಕೂತ್ಬಿಟ್ಟಿದ್ಯಾ ಅಂತ ಅಂದ್ರೆ ಇನ್ನೇನ್ ಹೇಳ್ಬೇಕು? ಅಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿಮಗ್ ತಿಂಡಿ ಮಾಡಿ ಪಾತ್ರೆ ತೊಳೆದು ಅವ್ವ 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 ಒಂದ್ 5 ನಿಮಿಷ ಕಾಫಿ ಕೊಡೋದ್ ತಡ ಆಗ್ಬಿಟ್ರೆ ಸಾಕು, ಬುಡ್ಕತ್ತೀರ ಹಂಗೇನೇನೆ, ಇನ್ನ ಕಾಫಿ ಕೊಟ್ಟಿಲ್ಲ ಅಂತ. ಆ ಹಾಲು ಹಾಕನ್ ಕರೆಕ್ಟ್ ಟೈಮ್ ಹಾಕ್ತಾನೋ ಇಲ್ವೋ ಗೊತ್ತಿಲ್ಲ, ನಾನ್ ಮಾತ್ರ ಕರೆಕ್ಟ್ ಟೈಮ್ ನಿಮ್ಗೆಲ್ಲ ಕಾಫಿ ಕೊಟ್ಬಿಡ್ಬೇಕು. ಅದಾಯ್ತಾ, ಮುಗೀತು, ತಿಂಡಿ ಕತೆ ಮುಗೀತು. ತಿಂಡಿ ತಿಂದ್ಮೇಲೆ ತಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಹೋಯ್ತಾ ಇರ್ತೀರ. ಎಲ್ಲಾನು ತೊಳೆದು ಬೆಳಗ್ಗೆ ಮತ್ತೆ ಎತ್ತಿಟ್ಟು ಮನೆ ಕಸ ಗುಡ್ಸಿ ನೆಲ ಒರೆಸಿ ಪೂಜೆ ಮಾಡಿ ಮುಗೀತಾ? ಆಗ್ಲೇ 12:30 1 ಗಂಟೆ ಎದ್ದು ಹೋಯ್ತು. 1 ಗಂಟೆಗೆ ಎದ್ದು ಅಡಿಗೆ ಮಾಡು. 2 ಗಂಟೆ ಅಷ್ಟು ಊಟಕ್ಕೆ ಬರ್ತಾರೆ. ಅಡಿಗೆ ಮಾಡಿದೆ, ತಿರುಗಿ ಬಡಿಸ್ದೆ, ತಿರುಗಿ ಆ ಒಂದಷ್ಟು ಪಾತ್ರೆಗಳು ಬಿದ್ದು ತಿರ್ಗಿ ಅವೆಲ್ಲಾನು ತೊಳೆದಿಟ್ಟು ಎಲ್ಲಾನು ಅಚ್ಚುಕಟ್ಟು ಮಾಡಿ ಬಟ್ಟೆ ಗಿಟ್ಟೆ ಇದ್ರೆ ಒಗ್ದಾಕಿ ಆಮೇಲೆ ಬಂದು ನಿಮ್ಗೆ 4 ಗಂಟೆ 4:15 ಅಷ್ಟು ಕಾಫಿ ಮಾಡ್ಕೊಡು. ಅದು ಮುಗೀತಾ? ತಿರುಗಿ ಸುಮ್ಮನೆ ಇರ್ತೀರಾ? ಅಯ್ಯೋ, ಯಾಕೋ ಒಂಥರ ಚಳಿ ಐತೈತೆ, 1-2 ಬೋಂಡ ಕರಿ, 1-2 ಬಜ್ಜಿ ಕರಿ, ತಿನ್ನಕ್ಕೇನಾರು ಮಾಡ್ಕೊಡಮ್ಮ ಅಂತ ಕೇಳೋದು. ಹಾಳಾಗಿ ಹೋಗ್ಲಿ ಅಂತ ಅದನ್ನೂ ಮಾಡ್ಕೊಡ್ತೀವಿ. ಅದೇನ್ ಸುಮ್ಮನೆ ಕೆಲಸ ಆಯ್ತಾ? ಒಲೆ ಮುನ್ಗಡೆ ನಿಂತ್ಕೊಂಡು ಬೆಂದು ಎಲ್ಲ ಮಾಡ್ಕೊಟ್ಟಾದ್ಮೇಲೆ ತಿರುಗಿ ರಾತ್ರಿ ಅಡ್ಗೆಗಾಗ್ಲೇ ಟೈಮ್ ಆಗೋಯ್ತು. ಅಡಿಗೆ ಮಾಡಿ ಉಣ್ಣಕ್ಕಿತ್ತು, ನೀವೆಲ್ಲ ಉಂಡು ತಿಂದು ಹೋಗಿ ಅಚ್ಚುಕಟ್ಟಾಗಿ ಮನಿಕತ್ತೀರ. ನಮ್ದು ಹಂಗಲ್ಲ ಕಣಪ್ಪ, ನೀವೆಲ್ಲ ಹೋದ್ಮೇಲೆ ಪಾತ್ರೆ ಎಲ್ಲ ತೆಗ್ದಿಟ್ಟು ಎಲ್ಲಾನು ತೊಳೆದು ಬೆಳಿಗ್ಗೆ ಎಲ್ಲ ಜೋಡಿಸಿಟ್ಟು ಆಮೇಲೆ ಬಂದು ಮನಿಕಬೇಕು. ಇಷ್ಟೆಲ್ಲ ಮಾಡಿದ್ರು ನೀವ್ ಕೇಳೋದು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಏನ್ ಮಾಡ್ತಿರ್ತೀರಾ, ಆರಾಮಾಗಿ ಮನೇಲಿ ಇರ್ತೀರಾ ಅಂತ. ಇಷ್ಟೆಲ್ಲ ಕೆಲಸನ ನಿಮಗ್ ಮಾಡಿ ಅಂತ ಹೇಳ್ಬೇಕು, ಆವಾಗ ಗೊತ್ತಾಯ್ತದ ನಿಮ್ಗೆ. ಸಾಕು 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 ಸಾಕು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಯಾಕೆ, ಏನಾಯ್ತು? ಎಲ್ಲ ಹೋಗಿದ್ದೆ ಆನಂದ ನೀನು? ಒಂದು ಬೆಳಿಗ್ಗೆ ಹೋದನು, ಇವಾಗ ಬರ್ತಾ ಮನೆಗೆ. ನಿಮ್ಮ ಅಪ್ಪ ನನಗೆ ಬಾಯಿಗೆ ಬಂದಂಗ್ ಬೈದ್ರು. ಅಲ್ಲ, ನಿನ್ ಮಗನ್ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ನೀನು, ಹಂಗೆ ಹಿಂಗೆ ಅಂತವ. ಅಲ್ಲ, ನೀವು ಹಿಂಗಾಳೋದಕ್ಕೆ ನಾನ್ ಬಯಸ್ಕೋಬೇಕಾ? ಮಗ ಏನಾದ್ರು ಒಳ್ಳೆ ಕೆಲಸ ಮಾಡ್ಬಿಟ್ರೆ ಅಯ್ಯೋ ನನ್ ಮಗ ಅನ್ನೋದು. ಅದೇ ಹಿಂಗೇನಾದ್ರೂ ಮಾಡಿದ್ರೆ ಅಯ್ಯೋ ನಿನ್ ಮಗ ಅನ್ನೋದು. ಇದ್ಯಾವನೇ ಹೇಳು? ಅಲ್ಲ, ಎಲ್ಲ ಹೋಗಿದ್ದೆ ನೀನು? ಎಲ್ಲಾರು ಹೋಗಕ್ ಮುಂಚೆ ಹೇಳಿ ಕೇಳಿ ಹೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಅಯ್ಯೋ ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೋ. ಅದು ಏನಕ್ಕೆ ಹೋಗಿದೆ ಅಂತಂದ್ರೆ, ಅಲ್ಲ, ನಿನ್ಗೆ ಹೇಳಿದ್ರೆ ನೀನ್ ನಂಬ್ತೀಯ ಇಲ್ವೋ ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ ಕೇಳು. ಇವನಿಲ್ವಾ ನಮ್ಮ ದಿಲೀಪ ಅವ್ರ ತಂದೆ ತೀರೋಗ್ಲಿಲ್ವೇನಮ್ಮ, ಅವ್ರ ಆತ್ಮ ಏನೋ ಇಲ್ಲೇ ಏನೋ ಓಡಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಪೂಜೆ ಇಟ್ಕೊಂಡಿದ್ರು. ಅದಕ್ಕೆ ಆ ಪೂಜೆ ಮಾಡ್ಸಕ್ಕೆ ಅಂತ ಜೊತೆಲಿ ಕರ್ಕೊಂಡು ಹೋಗಿದ್ದ ಅಷ್ಟೇ. ಏನು ಆತ್ಮಕ್ಕೆ ಮುಕ್ತಿ ಕೊಡ್ಸೋ ಪೂಜೆನ? ಅಯ್ಯೋ, ನಿನ್ಗೆ ಏನೋ ಬಂದಿರೋದು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ನೀನ್ ಯಾಕೆ ಅಲ್ಲಿಗೆಲ್ಲ ಹೋಗಿದ್ದೆ ಅಂತ ನೋಡು. ಇದೆಲ್ಲ ನಾನು ಕೇಳಿದ್ದೀನಿ. ಈ ಕೆಂಚನ ಏನೋ ಊರ್ ತುಂಬಾ ಹೇಳ್ಕೊಂಬಂದಾನೆ. ಅಲ್ಲ, ಏನ್ ನಂಬ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದ್ರೆ ನಾನಂತೂ ಈ ವಿಚಾರ ಎಲ್ಲ ನಂಬ್ತೀನಿ ಕಣಪ್ಪ. ನೋಡು, ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಅವ್ರ ಮನೆ ತಕ್ ಹೋಗೋದಾಗ್ಲಿ ಅವನನ್ನ ಮೀಟ್ ಮಾಡೋದಾಗ್ಲಿ ಏನು ಮಾಡ್ಬೇಡ. ಬೇಕಿದ್ರೆ ನಮ್ಮ ಮನೆ ತಕ್ ಬಂದ್ರೆ ಬೇಕಾದ್ರೆ ಮಾತಾಡ್ಸ್ ಕಳ್ಸು. ನೀನ್ ಮಾತ್ರ ಅಲ್ಲಿ ಹೋಗ್ಬೇಡ ಕಣಪ್ಪ. ಮೊದ್ಲೇ ನಮ್ಗಿರೋ ನೀನ್ ಒಬ್ನೇ ಮಗ. ನಿನ್ಗೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಹೇಳು ನಾವು? ಅಯ್ಯೋ ಅಮ್ಮ, ಆತರ ಏನೂ ಆಗಿಲ್ಲ ಬಿಡು. ಈಗ ಎಲ್ಲ ಸರಿ ಹೋಗಿದೆ. ಅಂದ್ರೆ ನಾಳೆ ಅವನ ಜೊತೆ ನಾನೊಂಚೂರು ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ. ಏನು, ಬೆಂಗಳೂರಿಗೆ ಹೋಯ್ತಾ ಇದೀಯಾ? ಅಲ್ಲ ಕಣಪ್ಪ, ಬೇಡ ಕಣ, ನೀನು ಎಲ್ಲೂ ಹೋಗ್ಬೇಡ, ನನ್ ಕಣ್ ಮುಂದೆ ಇರು ಸಾಕು. ನಿಮ್ಮ ಅಪ್ಪ ಅದೇನೋ ಹೊಲ್ದತ್ರ ಕೆಲಸ ಆಯ್ತಂತೆ, ನಿನ್ ಇವತ್ತೆ ಕರ್ಕೊಂಡು ಹೋಗ್ಬೇಕು ಅಂತ ಹುಡ್ಕಾಡಿದ್ರು. ನೀನ್ ಇಲ್ದಿರೋದಕ್ಕೆ ಅವರೇ ಬೈಕೊಂಡು ಹೋದ್ರು. ಬೇಕಿದ್ರೆ ಹೋಗಿ ನಿಮ್ಮ ಅಪ್ಪನ ಜೊತೆ ಹೋಗಿ ಸಂಜೆ ಗಂಟೆ ಕೆಲಸ ಮಾಡ್ಕೊಂಡ್ ಬಾ. ನೀನ್ ಅವನ ಜೊತೆ ಹೋಗ್ಬೇಡ ಕಣಪ್ಪ. ಹಂಗಂದ್ ಹೆಂಗಮ್ಮ? ಫ್ರೆಂಡ್ಸ್ಗಳಿಗೆ ನಾವಾಗ್ದೆ ಇನ್ಯಾರಾಗ್ಬೇಕು ಹೇಳು? ನೋಡು, ನೀನ್ ಆತರ ಎಲ್ಲ ಏನು ಹೇಳಕ್ ಹೋಗ್ಬೇಡ. ಏನು ಆತರ ಹೆಚ್ಚು ಕಮ್ಮಿ ಆಗಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನ್ ನಮ್ಮ ಮಾತ್ಕೊಂಡ್ ಚೂರಾದ್ರೂ ಬೆಲೆ ಕೊಡ್ತೀರಾ ನೀವು? ನಿಮ್ ತಿಳ್ದಂಗೆ ಮಾಡ್ಕೊತೀರಲ್ವಾ? ನಾವೆಲ್ಲಕ್ಕೆ ಯಾಕೆ ಬೇಕೇಳು? ಈಗ ದೊಡ್ಡರಾಗ್ಬಿಟ್ಟಿದ್ರಲ್ಲಪ್ಪ, ಏನ್ ನಾವೇನ್ ಬೇಕಾಗೋದಿಲ್ಲ ತಗೋ ನಿಮ್ಗೆ. ನಮ್ಮ ಮಾತು ಅಂದ್ರೆ ನಿಮಗ್ ಕಾಲ್ ಕಸ ಆಗೋಗ್ಬಿಟ್ಟೈತೆ. ಅಪ್ಪ ಅಮ್ಮ ಮಾತು ಬೆಲೆನೆ ಕೊಡೋದಿಲ್ಲ. ನಾವೆಲ್ಲ ಎತ್ತು ಒತ್ತು ಸಾಕಿ ಸಲ್ವಿ ಎಲ್ಲ ಮಾಡಿದ್ರು ನಮ್ಮ ಮಾತಿಗೆ ಯಾವ ಬೆಲೆನೂ ಇಲ್ಲ. ಅಮ್ಮ ಸಾಕಮ್ಮ, ನಾನು ಎಲ್ಲಿ ನಿಮ್ ಮಾತಿಗೆ ಬೆಲೆ ಕೊಡಲ್ಲ ಅಂತ ಹೇಳ್ದೆ. ನೋಡು, ನೀನ್ ಅನ್ಕೊಂಡಿರ್ತಾರ ಏನು ಆಗಲ್ಲ, ಏನು ಸಮಸ್ಯೆ ಇಲ್ಲ, ಆಯ್ತಾ? ಆತ್ಮಕ್ಕೆ ಮುಕ್ತಿ ಸಿಕ್ಕಾಯ್ತು. ನೋಡು, ನೀನ್ ನಂಬಲ್ಲ ಅಂತ ಅನ್ಕೊಂಡಿದ್ದೆ, ನೀನ್ ನಂಬ್ತಾ ಇದ್ದೀನಿ ಅಂತ ಅಂದ್ಮೇಲೆ ಹೇಳ್ತೀನಿ ಕೇಳು. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಅದು ಅವನಿಗೂ ಗೊತ್ತು, ನಮಗೂ ಗೊತ್ತು. ಈ ವಿಚಾರನ ಹೊರಗಡೆ ಎಲ್ಲೂ ಹೇಳಕ್ ಹೋಗ್ಬೇಡ. ನೀನ್ ಸುಮ್ನೆ ಗಾಬರಿ ಆಗ್ತೀಯ ಅಂತ ಹೇಳಿದ್ದಷ್ಟೇ. ಆನಂದ, ಯಾರು ಆನಂದ? ನಿನ್ನ ಹೆಸರು
ಹೆಸರಿಡ್ದಾರೋ ಕರೀತಾರ ನೋಡು. ಯಾರೋ ಹುಡುಗಿ ವಯಸ್ಸಿದ್ದಂಗ ಐತೆ. ಇರು ನಾನೇ ನೋಡ್ತೀನಿ ಯಾರು ಅಂತವ. ಓ ಆರ್ತಿ, ನೀನೇನಮ್ಮ? ನಾನ್ ಇದೇನ್ ನನ್ನ ಆನಂದನ ಹೆಸರು ಯಾರು ಹುಡುಗಿರ್ ಕೂಗ್ತಾರಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಬಾ ಅಮ್ಮ ಒಳಗಡೆ ಬಾ, ಆನಂದ ಒಳಗಡೆನೆ ಇದ್ದಾನೆ. ಆನಂದ, ಬಾ ಆರ್ತಿ, ಕುತ್ಕೋ ಬಾ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆರ್ತಿ, ನೀನು ಮಾತಾಡ್ತಾರಮ್ಮ. ನಮ್ಮ ಆನಂದ ಎಲ್ಲ ಓದು ಇವಾಗ ಬಂದಿದ್ದಾನೆ. ಕಾಫಿ ಮಾಡೋಣ ಅಂತ ಅನ್ಕೊಂತಿದ್ದೆ, ಅಷ್ಟ್ರಲ್ಲಿ ನೀನು ಬಂದೆ. ಕಾಫಿ ಮಾಡ್ತೀನಿ, ನೀನ್ ಕುತ್ಕೊಂಡಿರು. ಬೇಡ ಆಂಟಿ, ಆನಂದನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಮಾತಾಡ್ಕೊಂಡು ಹೊರಟ್ಬಿಡ್ತೀನಿ. ನೀವೇನ್ ಕಾಫಿ ಏನು ಮಾಡಕ್ ಹೋಗ್ಬೇಡಿ. ಅಯ್ಯೋ ಹಂಗಂದ್ ಹೆಂಗ್ ಮಗಳೇ, ಕುತ್ಕೋ. ನಾನು ಈಗಲೇ 5 ನಿಮಿಷಕ್ಕೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಿಮ್ಮಿಬ್ರು ಮಾತು ಮುಗಿಯಷ್ಟು ನಾನು ಕಾಫಿನ ತಂದ್ಬಿಡ್ತೀನಿ, ಆಯ್ತಾ? ಆನಂದ, ಯಾಕೆ ದಿಲೀಪ್ ಅವರು ನಿನ್ನೆಯಿಂದ ಮನೆ ಕಡೆ ಬಂದೇ ಇಲ್ಲ? ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಯಾಕೆ ಈ ತರ ಮಾಡ್ತಿದಾರ ಅವರು? ಅಲ್ಲ, ನನ್ನ ಬಗ್ಗೆ ಯೋಚನೆ ಇಲ್ಲ ಅಲ್ವಾ ಅವ್ರಿಗೆ? ಅದು ಹಾಗಲ್ಲ ಆರ್ತಿ, ಏನಾಯ್ತು ಗೊತ್ತಾ? ನಿನ್ನ ಹತ್ರ ಈ ವಿಚಾರ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ, ಆದ್ರೂ ಅವನ್ಗೆ ಒಂದು ಸಣ್ಣ ಸಮಸ್ಯೆ ಇತ್ತು. ಅದು ಬಗೆಹರಿಸ್ಕೋಬೇಕು ಅಂತ ಹೇಳಿ ಒಂದ್ ಸಣ್ಣ ಪೂಜೆ ಇಟ್ಕೊಂಡಿದ್ರ. ಹಂಗಾಗಿ ಇವತ್ತು ಪೂಜೆ ಎಲ್ಲ ಮುಗೀತು. ಮುಗಿದ್ಮೇಲೆ ನಾನು ಅವನ ಜೊತೆನಲ್ಲೇ ಮನೆಗೆ ಹೋಗಿ ಮನೆಗೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಬಂದೆ. ನಾಳೆ ಬೆಂಗಳೂರಿಗೆ ಹೋಗ್ತಾ ಇದೀವಿ, ನಾನು ಮತ್ತೆ ಅವನು ಇಬ್ರು. ಬೇಕಾದ್ರೆ ನಾನು ಅವ್ನಿಗೆ ಹೇಳಿ ಕಾಲ್ ಮಾಡಿಸ್ತೀನಿ, ಓಕೆನಾ? ಅಲ್ಲ, ನೀನ್ ಹೇಳಿ ಕಾಲ್ ಮಾಡಿಸ್ಬೇಕಾ ಹೇಳು? ಯಾಕೆ ಅವನು ಗೊತ್ತಾಗಲ್ವಾ? ಅವ್ನು ಫೋನ್ ಮಾಡ್ಬೇಕು, ಹೇಳ್ಬೇಕು, ಕೇಳ್ಬೇಕು, ಏನು ಇಲ್ವಾ? ನಾನು ಏನು ಅಲ್ವಾ ಅವ್ನಿಗೆ ಹೇಳು? ಅಲ್ಲ, ನನ್ನ ಬಗ್ಗೆ ಯೋಚನೆಯನ್ನೇ ಮಾಡಲ್ವಲ್ಲ ಅವ್ರು. ಈಗಲೇ ಈ ತರ ಮಾಡಿದ್ರೆ ಮುಂದೆ ಹಿಂಗೆ ಹೇಳು? ಹೇಳದ್ನಲ್ಲ ಆರ್ತಿ, ಏನು ಬೇಜಾರ್ ಮಾಡ್ಕೋಬೇಡ. ಅವನ ಪರಿಸ್ಥಿತಿನೂ ಹಂಗೆ ಇದೆ. ನೀನು ಈ ಟೈಮಲ್ಲಿ ಈ ತರ ಮಾತಾಡ್ಬಿಟ್ರೆ ಅವ್ನು ಎಲ್ಲಿಗೆ ಹೋಗ್ಬೇಕು ಹೇಳು? ನೋಡು, ನೀನು ಅರ್ಥ ಮಾಡ್ಕೊಬೇಕು. ಯಾವ ಪರಿಸ್ಥಿತಿನಲ್ಲಿದ್ದಾನೆ, ಯಾವ ತರ ಇದ್ದಾನೆ, ಅವನ ಕಂಡೀಷನ್ ಏನು ಅಂತ ಎಲ್ಲ ತಿಳ್ಕೊಬೇಕು. ನೀನ್ ಈ ತರ ಕೋಪ ಮಾಡ್ಕೊಂಡು ಇಲ್ಲ ಬೇಜಾರ್ ಮಾಡ್ಕೊಂಡ್ರೆ ಅವನಿಗೂ ಬೇಜಾರಾಗುತ್ತೆ, ಗೊತ್ತಾ? ಏನಪ್ಪ, ನಿನ್ ಫ್ರೆಂಡ್ ನೀನ್ ಎಲ್ಲಿ ಬಿಟ್ಕೊಡ್ತೀಯ ಹೇಳು? ನಿನ್ ಫ್ರೆಂಡ್ ಪರವಾಗಿ ಮಾತಾಡ್ತೀಯ? ನೀನು ನನ್ನ ಫ್ರೆಂಡೇ ತಾನೆ, ಅವನೊಬ್ನೇ ನನ್ನ ಫ್ರೆಂಡು. ನಾನು ಇಬ್ರು ತರನು. ನಾನೇನೋ ಅವನನ್ನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಇದ್ದಿದ್ ಪರಿಸ್ಥಿತಿನ ನಿನ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡು, ಅವನು ನಿನ್ಗೆ ಫೋನ್ ಮಾಡೋಷ್ಟು ಟೈಮ್ ಇರ್ಲಿಲ್ಲ. ನೋಡೋಣ ಬಿಡು, ಸಾಯಂಕಾಲ ಮಾಡಿದ್ರು ಮಾಡ್ಬೋದು. ನೋಡ್ತೀನಿ ಸಾಯಂಕಾಲ ಮಾಡ್ತಾನೋ ಮಾಡೋದಿಲ್ವೋ ಅಂತ. ಇದ್ರಲ್ಲೇ ಗೊತ್ತಾಗುತ್ತೆ ನಾನು ಅವ್ನಿಗೆ ಎಷ್ಟು ಮುಖ್ಯ ಅಂತ. ಸರಿ ಆಯ್ತು, ನಾನಿನ್ ಬರ್ತೀನಿ. ಆಂಟಿ ಹೇಳ್ಬಿಡು. ನಿಂತ್ಕೊಳ್ಳೆ ಆರ್ತಿ. ಇಲ್ಲ, ನಾನ್ ಸಿಗ್ತೀನಿ ಬಿಡ ಆಮೇಲೆ. ಈಗ ನಿಂತ್ಕೋತೀಯ ಇಲ್ವೋ? ಏನು? ಅಲ್ಲ ಆರ್ತಿ, ಬೇಕಿದ್ ನಾನೀಗ ಕಾಲ್ ಮಾಡ್ಕೊಡ್ಲಾ, ಮಾತಾಡ್ತೀಯಾ? ಬೇಡ. ಯಾಕೆ ನನ್ನ ಹತ್ರ ಫೋನ್ ಇರ್ಲಿಲ್ವಾ? ಅಲ್ಲ, ನಾನು ಬಂದಿದ್ದೆ ಏನಕ್ಕೆ ಅಂತಂದ್ರೆ ಅವನು ಫೋನ್ ಮಾಡ್ಲಿಲ್ವಾ, ಅದಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗುತ್ತೆ? ಮನೇಲಿ ನೋಡಿದ್ರೆ ನಮ್ಮ ಅಪ್ಪ ಅವ್ರ ಜೊತೆ ಮಾತಾಡಿದ್ರೇನೆ ಬೈತಾರೆ. ಅವ್ರ ಸಹವಾಸ ಬೇಡ ಮಗಳೇ ಅಂತಾರೆ. ಇವ್ರು ನೋಡಿದ್ರೆ ಈ ತರ ಮಾಡ್ತಾರೆ. ನನ್ಗಿದೆಲ್ಲ ನೋಡ್ತಾ ಇದ್ರೆ ಸುಮ್ನೆ ನಮ್ಮ ಅಪ್ಪ ತೋರ್ಸೋ ಹುಡುಗ ಮದ್ವೆ ಮಾಡ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಅನಿಸ್ತಾ ಇದೆ. ಯಾಕೆ ಈ ತರ ಮಾತಾಡ್ತಾ ಇದೀಯಾ? ನೋಡು, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳು. ದಿಲೀಪನ್ ಮನ್ಸಲ್ಲಿ ಬೇರೆ ಯಾರು ಇಲ್ಲ. ನೀನು ಇಷ್ಟಪಟ್ಟಷ್ಟು ಅವ್ನು ಯಾರನ್ನೂ ಇಷ್ಟಪಡ್ತಾ ಇಲ್ಲ. ನೀನ್ ಸುಮ್ಮನೆ ದುಡುಕಿ ಏನೇನೋ ನಿರ್ಧಾರ ತಗೊಳಕ್ ಹೋಗ್ಬೇಡ. ಈಗ ಅವ್ರ ತಂದೆ ತೀರೋಗಿರೋದು ಅವ್ನು ಎಷ್ಟು ನೋವಾಗಿದೆ ಅನ್ನೋದು ನಿನ್ಗೂ ಗೊತ್ತು. ಅಂತದ್ರಲ್ಲಿ ಈಗ ನೀನು ಬಿಟ್ಟು ಹೋದೆ ಅಂತಂದ್ರೆ ಅವ್ನು ನಿಜವಾಗ್ಲೂ ಬದುಕಿರಲ್ಲ ಕಣೆ. ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ನಿನಗ್ ನನ್ ಮಾತಿನ ಮೇಲೆ ನಂಬಿಕೆ ಇದ್ಯಾ ಇಲ್ವಾ ಹೇಳು? ಇದೆ, ಆದ್ರೂ ಅವ್ರು ಕಾಲ್ ಮಾಡಿಲ್ಲ ಅಂತಂದ್ರೆ ನನ್ಗೆ ಎಷ್ಟು ಹರ್ಟ್ ಆಗುತ್ತೆ ಹೇಳು? ಈಗ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರು ಕಾಲ್ ಮಾಡ್ಲಿ, ಮೆಸೇಜ್ ಮಾಡ್ಲಿ ಅಂತ ಕಾಯ್ಕೊಂಡು ಕೂತಿರ್ತೀನಿ. ಅವ್ರು ಒಂದು ಮೆಸೇಜ್ ಮಾಡಕ ಟೈಮ್ ಇಲ್ಲ ಅಂದ್ರೆ ಅದೆಷ್ಟು ಬಿಸಿ ಇರ್ತಾರೆ ಹೇಳು? ಊರಲ್ಲಿ ತಾನೇ ಇದ್ದಾರೆ, ಇನ್ನು ಕಾಲೇಜಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅನ್ನೋ ತರ ಏನಿಲ್ಲ. ಊರಲ್ಲಿ ಇದ್ರೂ ಒಂದ್ ಫೋನ್ ಮಾಡಕ್ಕಾಗಲ್ಲ, ಒಂದ್ ಮೆಸೇಜ್ ಮಾಡಕ್ಕಾಗಲ್ಲ ಅಂದ್ರೆ ನನ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳು? ಸರಿ ಬಿಡು, ನಾನು ಇದ್ರ ಬಗ್ಗೆ ಅವನ ಹತ್ರ ಮಾತಾಡ್ತೀನಿ. ಸರಿ, ಸರಿ ಆಯ್ತು, ನಾನಿನ್ ಬರ್ತೀನಿ. ಇನ್ನು ಅಪ್ಪ ಬಂದ್ರೆ ಎಲ್ಲೋಗಿದ್ದೆ ಏನು ಎತ್ತ ಅಂತ ಎಲ್ಲ ಕೇಳ್ತಾರೆ. ಸರಿ ಆಯ್ತು, ಹುಷಾರಾಗಿ ಹೋಗು. ಸರಿ. ಆನಂದ ಎಲ್ಲೋ? ಆರ್ತಿ ಎಲ್ಲೋದ್ಲು? ಹೋದ್ಲಮ್ಮ ಮನೆಗೆ, ಏನೋ ಒಂದ್ ವಿಷಯ ಕೇಳ್ಬೇಕಾಗಿತ್ತು, ಹಂಗಾಗಿ ಬಂದಿದ್ಲು. ಅವ್ರ ತಂದೆಯವ್ರು ಬಂದ್ರೆ ಏನ್ ಬೈತಾರೆ ಅಂದ್ಬಿಟ್ಟು ಹೊಟ್ಟೋದ್ಲು. ಹುಡ್ಗಿ ಎಂತ ಕೆಲಸ ಮಾಡ್ತು? ನಾನು ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಹುಡ್ಗಿಗೋಸ್ಕರ. ಸರಿ ಬಿಡು, ಹೋಗ್ಲಿ, ನಾನೇ ಕುಡಿತೀನಿ. ತಗೋ ಕಾಫಿ ಕುಡಿ. ಆನಂದ, ನಾನು ನಿನ್ನ ಹತ್ರ ಒಂದ್ ವಿಷಯ ಕೇಳಲಾ? ಹಾ ಕೇಳಮ್ಮ, ಏನ್ ವಿಷಯ? ಅಲ್ಲ, ನಮ್ಮ ಆರ್ತಿ ಹೆಂಗೆ ಅಂದ್ರೆ? ಒಳ್ಳೆ ಹುಡ್ಗಿ. ಅದೇ ಕಣೋ, ನಿನ್ಗಿಷ್ಟ ಆದ್ಲಾ? ಯಾಕಮ್ಮ ಈ ತರ ಕೇಳ್ತಾ ಇದೀಯಾ? ಹೇಗಿದ್ರು ನಿನ್ಗೂ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂತಾ ಇದೀವಿ. ಆರ್ತಿನ ಮದ್ವೆ ಮಾಡ್ಕೊಂಬಿಡು. ನಾನೇ ಅವ್ರ ಅಪ್ಪನ ಹತ್ರ ಮಾತಾಡಿ ಹಿಂಗ ಮದ್ವೆ ಫಿಕ್ಸ್ ಮಾಡಿಸ್ತೀನಿ. ಅಮ್ಮ, ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಅದೆಲ್ಲ ಆಗಲ್ಲ, ಸುಮ್ನಿರಮ್ಮ ನೀನು. ನನ್ಗೆ ಇಷ್ಟ ಇಲ್ಲ ಅವಳು ಮದ್ವೆ ಮಾಡ್ಕೊಳಕ್ಕೆ. ಎಲ್ಲ ಹಿಂಗೇನೇನೆ, ಕೇಳ್ದಾಗೆಲ್ಲ ಹಿಂಗ್ ಹೇಳೋದು. ಆಮೇಲೆ ಮದ್ವೆ ಆದ್ಮೇಲೆ ತಾನೇ ಇಷ್ಟ ಆಗ್ತಾಳೆ. ಒಳ್ಳೆ ಹುಡ್ಗಿ ಕಣೋ, ಮದ್ವೆ ಮಾಡ್ಕೊಳ್ಳೋ. ಕಣ್ಣೆದುರುಗಡೆ ಬೆಳೆದಿರೋ ಹುಡ್ಗಿ. ಯಾವ್ದೋ ಹುಡ್ಗಿ ತನ್ನ ಮನೆ ಸೊಸೆ ಮಾಡ್ಕೊಳ್ಳೋದ್ಕಿಂತ ಈ ಹುಡ್ಗಿನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ನಾನು ಅವ್ರ ಅಪ್ಪನ ಹತ್ರ ಮಾತಾಡಿ ನಿಮ್ ಮದ್ವೆ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಅಮ್ಮ, ಅದೆಲ್ಲ ಬೇಡ, ಸುಮ್ನಿರಮ್ಮ ನೀನು.
ನಿನ್ ಮಾತು ಕೇಳ್ಕೊಂಡು ಯಾರು ಕೂತ್ಕೊಂಡ್ಬಿಟ್ರೆ ಇನ್ ಜೀವನ ಪೂರ್ತಿ ನೀನ್ ಹಿಂಗೆ ಕೂತಿರೋದು. ವಯಸ್ಸಾದ್ಮೇಲೆ ಯಾರು ಹೆಣ್ ಕೊಡ್ತಾರೆ? ಮದುವೆ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಸುಮ್ಮನೆ ನಾನು ನಿಮ್ಮ ಅಪ್ಪನ ಹತ್ರ ಹೇಳ್ತೀನಿ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಅಲ್ಲ ಕಣಮ್ಮ, ಅಲ್ಲ ನಾವು ಮಾತಾಡ್ಕೊಂಡು ಮದುವೆ ಫಿಕ್ಸ್ ಮಾಡ್ಬಿಟ್ರೆ ಆಗೋಯ್ತಾ? ಅಲ್ಲ ಹುಡುಗಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅನ್ನೋದು ಬೇಡವಾ ನಿನ್ಗೆ? ನೋಡು, ಮದ್ವೆ ಇಷ್ಟ ಇಲ್ಲದೆ ಇದ್ರೆ ಮದ್ವೆ ಮಾಡ್ಕೊಂಡ್ಬಂದ್ಬಿಟ್ಟು ಸುಮ್ನೆ ನರ್ಕ ಅನ್ಭವಿಸೋದ್ಕಿಂತ ಅವ್ರು ಇಷ್ಟಪಟ್ಟವ್ರ ಜೊತೆ ಅವ್ರು ಚೆನ್ನಾಗಿರ್ಲಿ ಅಂತ ಬಿಟ್ಬಿಡೋದು ಒಳ್ಳೇದು. ನಿನ್ಗೆ ಯಾಕೆ ಇದೆಲ್ಲ ಅರ್ಥ ಆಗೋದಿಲ್ಲ? ನೋಡು, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಏನಾದ್ರೂ ಅವ್ರ ಜೊತೆ ನಾನು ಮದ್ವೆ ಮಾಡ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ, ನಾನ್ ಮಾತ್ರ ಸುಮ್ನಿರಲ್ಲ ನೋಡು. ಅದ್ಯಾಕೋ ಹಂಗಾಡ್ತೀಯ? ಅಲ್ಲ ಈಗ ತಾನೇ ಹೇಳಿದ್ಯಾ ಒಳ್ಳೆ ಹುಡುಗಿ ಅಂತವ. ನೀನ್ ಹಂಗೆ ಸುಮ್ಮನೆ, ನಾನು ಎಲ್ಲಾನು ವ್ಯವಸ್ಥೆ ಮಾಡ್ತೀನಿ. ನೀನ್ ಸುಮ್ಮನೆ ಹಿಂಗೆಲ್ಲ ಆಡ್ಬೇಡ ಕಣಪ್ಪ. ಸುಮ್ಮನೆ ಕಣ್ಮುಚ್ಕೊಂಡ್ ತಾಳಿ ಕಟ್ಟದ್ ಕಲಿ. ಅಲ್ಲ ನಮ್ಮ ಅಮ್ಮಂಗೆ ಹೆಂಗಪ್ಪ ಹೇಳಿ ನಾನು? ದಿಲೀಪನ್ ಇಷ್ಟಪಡ್ತಿದ್ದಾಳೆ, ಅವನು ಇವಳನ್ನ ಇಷ್ಟಪಡ್ತಿದ್ದಾನೆ ಅಂತ. ಅಯ್ಯೋ, ಈ ವಿಚಾರ ಹೊರಗಡೆ ಎಲ್ಲೂ ಗೊತ್ತಿಲ್ಲ. ಇದು ಹೊರಗಡೆ ಹೇಳ್ಕೊಂಡ್ಬಿಟ್ಟು ಆಮೇಲೆ ಎಲ್ಲರೂ ಅವಳನ್ನ ಬೇರೆ ಬೇರೆ ತರ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಅಯ್ಯೋ ದೇವ್ರೆ, ಆಮೇಲೆ ನನ್ನನ್ ಬಿಡ್ತಾನ ದಿಲೀಪ, ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಅಯ್ಯೋ, ಹೆಂಗಾದ್ರೂ ಮಾಡಿ ನಮ್ಮ ಅಮ್ಮನ್ ಬಾಯಿ ಮುಚ್ಚಿಸ್ಬೇಕು. ಅಮ್ಮ, ಅದ್ ಹಂಗಲ್ಲ ಕಣ, ಸುಮ್ನಿರಮ್ಮ. ಆಯ್ತು, ನೀನು ಮದ್ವೆ ಮಾಡ್ಕೋಬೇಕು ಅನ್ನೋದಿದ್ರೆ ನಾನೇ ಒಂದ್ ಒಳ್ಳೆ ಹುಡುಗಿ ಎಲ್ಲಾರು ನೋಡಿ ಮದ್ವೆ ಮಾಡ್ಕೊತೀನಿ, ಸುಮ್ನಿರು. ಬಂದ್ಬಿಡು. ನೀನ್ ಎಂತೆಂತಳ್ನ ಕಟ್ಕೊಂಡ್ ಬಂದ್ಬಿಟ್ಟಿಲ್ಲ ನಮ್ಮ ನರ್ಕ ತೋರ್ಸಕ್ಕೆ. ಬೇಡ ಕಣಪ್ಪ, ನಾನ್ ನೋಡಿದ ಹುಡುಗಿನ ನೀನ್ ಮದ್ವೆ ಮಾಡ್ಕೋಬೇಕು. ನೀನೇನಾದ್ರೂ ಇಷ್ಟಪಟ್ಟು ಕರ್ಕೊಂಬರ್ತೀನಿ ಅಂತಂದ್ರೆ ನಾನ್ ಮಾತ್ರ ಅವಳು ಯಾವತ್ತು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ನೋಡು, ಅದಕ್ಕೆ ಹೇಳಿದ್ರೆ ಹಂಗಂತೀಯ, ಇದಕ್ಕೆ ಹೇಳಿದ್ರೆ ಹಿಂಗಂತೀಯ. ನಾನು ಏನ್ ಮಾಡ್ಸಾ ಇಲ್ಲಿ ಹೇಳು? ಏನು ಮಾಡ್ಬೇಡ, ನಾವ್ ಹೇಳ್ದಂಗ್ ಕೇಳ್ಕೊಂಡಿರು ಸಾಕು. ಆಯ್ತು, ನಾನು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂದ್ರೆ ನೀವು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನೋಡಿ, ಇನ್ನೊಂದ್ ಸ್ವಲ್ಪ ದಿನ ನನ್ ಮದ್ವೆ ಸುದ್ದಿಗೆ ನೀವು ಹೋಗ್ಬೇಡಿ. ಹಂಗಂದ್ರೆ ಹಿಂಗೋ, ನಿಮ್ಗೆ ಈಗ ಮದ್ವೆ ವಯಸ್ಸಾಗಿದೆ ತಾನೆ, ಇವಾಗ್ಲೇ ಮಾಡ್ಕೊಂಡ್ಬಿಟ್ರೆ ಹೆಣ್ಣು ಹುಡ್ಕೋಕ್ ಈಸಿ ಆಗುತ್ತೆ. ಆಮೇಲೆ ವಯಸ್ಸಾದ್ಮೇಲೆ ನಿಮ್ಗೆ ಯಾರು ಹೆಣ್ಣು ಕೊಡ್ತಾರೆ ಹೇಳು? ಬೇಡ, ನನ್ಗೆ ಹೆಣ್ಣೇ ಕೊಡಬೇಡ. ನಾನು ಸನ್ಯಾಸಿ ಆಗೋಯ್ತೀನಿ, ಬ್ರಹ್ಮಚಾರಿಯಾಗಿ ಜೀವನ ಮಾಡ್ತೀನಿ. ಬಿಡ್ತಾನು. ಅಲ್ಲ, ನಮ್ಮ ವಂಶ ಉದ್ಧಾರ ಮಾಡಕ್ಕಿರೋ ನೀನ್ ಒಬ್ನೇನೇನೆ. ನೀನೇ ಇಂತ ಮಾತಾಡ್ಬಿಟ್ರೆ ಹೆಂಗೋ? ಹೋಗಮ್ಮ, ಒಳ್ಳೆ ಮದ್ವೆ ಅಂತ ತಲೆ ತಿನ್ಕೊಂಡು. ಯಾಕೆ ಹಂಗೋದೆ? ಒಳ್ಳೆ ಹುಡುಗ ಇವನು. ನಾನೇನ್ ಹೇಳ್ಬಾರ್ದು ಹೇಳ್ದೆ ಅಂತ ಹಿಂಗ್ ಹೊಸ ಅನ್ನೋದ ಇವನು.